ಹೇಳಿದ್ದಕ್ಕಾಗಿ ಇವ್ರಿಗೆ ಉಗ್ರವಾಗಿ ಹೇಳ್ತಾ ಇದ್ದಾರೋ, ರಾಜ್ಯಕ್ಕೆ ಅನ್ಯಾಯ ಆಗಿದ್ದನ್ನು ಎತ್ತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀರಾವರಿಗಿಲ್ಲ, ಮತ್ತೊಂದಿಲ್ಲ, ಇನ್ನೊಂದಕ್ಕೆ ಯಾವುದೂ ಕೊಟ್ಟಿಲ್ಲ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಅವ್ರ ಟೀಕೆಗೆ ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಎಚ್ ಡಿ ಕುಮಾರಸ್ವಾಮಿಗಳ ಸಲುವಾಗಿ ಎಷ್ಟು ಉಗ್ರವಾಗಿ ಮಾತಾಡಿದರು, ಅಥವಾ ಈಗಾಗಲೇ 40-45 52 ಶಾಸಕರ ಜೊತೆಗಿದ್ದುಕೊಂಡು ಒಂದು ವೇಳೆ CM ಆಗಿ ಮಾಡದೇ ಇದ್ರೆ BJP ಹೋಗ್ತಾರೆ ಅನ್ನೋಂಥ ರೂಮರ್ಸ್ಗಳು ಜೋರು ಹಬ್ತಾ ಇದ್ದಾವೆ. ಗಾಳಿ ಸುದ್ದಿಗಳು ಇವು. ಕರುಣೆ ಆಗ್ಬೋದು, ಸುಳ್ಳು ಆಗ್ಬೋದು. ಇದರಲ್ಲೇ 90% ಹೆಚ್ಚು ಕಡಿಮೆ ಅಸಾಧ್ಯ ಇರ್ತಾವೆ. ಇನ್ನು 10% ಏನೋ ಆಗಬಹುದು ಅಂತ ನಾವು ಗೆಸ್ ಮಾಡಬಹುದು ಅಂತ. ಯಾಕಂತಂದ್ರೆ ಈಗ 52 ಶಾಸಕರು ಯಾರು ಹರಿಕೇನ್ ಅಥವಾ ಸೂಯಿಸೈಡ್ ಮಾಡುವಂಥ ಕೆಲಸ ಮಾಡೋದಿಲ್ಲ ರಾಜಕೀಯವಾಗಿ. ಯಾಕಂದರೆ 50 ಜನ ಆದರೂ ಸಹಿತ ಅವ್ರು ಎಲೆಕ್ಷನ್ ಮಾಡ್ಕೊಳ್ಳೇಬೇಕಾಗ್ತದೆ. ಗೌರ್ಮೆಂಟ್ ಆಗ್ಬೋದು, ಮತ್ತು ಎಲೆಕ್ಷನ್ ಆಗಿ ಗೆದ್ದು ಬರ್ಬೋದು ಅಂತ ಪ್ರಸಂಗ ಬರ್ತದೆ. ಅಷ್ಟೆಲ್ಲ ಜನ ಪ್ರತಿ ಶಾಸಕರು ಯೋಚನೆಯೂ ಮಾಡ್ತಾರೆ. ಯಾಕಂದ್ರೆ ಮತ್ತೆ ಗೆಲ್ಲೋದು ಅದೆಲ್ಲ ಅಸಾಧ್ಯದ ಮಾತು. ಅಷ್ಟೆಲ್ಲ ಕೂಡ್ತಾರೆ ಅನ್ನೋ ಭಯ ಅವರಲ್ಲಿ ಇರ್ತದೆ. ಹೀಗಾಗಿ ಭಾಳಷ್ಟು ಜನರಿಗೆ ಏನಪ್ಪ ಅಸಾಧ್ಯ ಅಂತ ಅನಿಸ್ತದೆ. ಆದರೂ ಒಂದು ಎಲ್ಲೋ ಸಾಧ್ಯ ಇರ್ಬೋದು ಅನ್ನುವಂಥ ನೆಲೆಗಟ್ಟಿನಲ್ಲ. ಎಲ್ಲರೂ ಗೆಸ್ ಮಾಡೋ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರವನ್ನು ಉಗ್ರವಾಗಿ ಟೀಕಿಸೋದು ನೋಡಿದರೆ, ಅದು ಬಜೆಟನ್ನು ಉಗ್ರವಾಗಿ ಟೀಕಿಸೋದು ನೋಡಿದರೆ ಉಳಿದ ಎಲ್ಲ ಪಂಚರಾಜ್ಯಗಳಿಗೆ ಹೋಲಿಸ್ಕೊಂಡಿದ್ದಾರೆ. ಅವರು ಪಂಚರಾಜ್ಯಕ್ಕೆ ಹೋಲಿಸಿ ನಮ್ಗೆ ಭಾಳ ಕಡಿಮೆ ಕೊಟ್ಟಿದ್ದಾರೆ. ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಒಂದು BJP ಆಡಳಿತ ಇವತ್ತು ಉತ್ತರ ಪ್ರದೇಶ ಜೊತೆಗೆ ಮಧ್ಯಪ್ರದೇಶ ಇರ್ಬೋದು, ಅವೆಲ್ಲ ಕೊಟ್ಟಿದ್ದನ್ನು ನೋಡಿದರೆ ನಮಗಿನ್ನೂ ಅಲ್ಲ ಕೊಟ್ಟಿದ್ದ. ₹1 ಕೇವಲ 14 ಪೈಸೆ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಬಲವಾದ ವಾದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಮನೆರೇಗಾ ಸಲುವಾಗಿ ಟೀಕೆ ಮಾಡ್ತಾ ಇದ್ದಾರೆ.